ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಬ್ಯೂಟಿ ಆ್ಯಂಡ್ ಫ್ಯಾಷನ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಒಂದು ಸ್ಕಿನ್ ಹೇಗೆ ಗ್ಲೋ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಒಂದು 6 ರೀತಿಯಾದ ಜ್ಯೂಸಸ್ನ ಬಗ್ಗೆ ಮಾಹಿತಿನ ನೀಡ್ತೀನಿ. ಯಾರಿಗೆ ತಾನೇ ಒಂದು ಸ್ಕಿನ್ನು ಗ್ಲೋ ಆಗೋದಕ್ಕೆ ಇಷ್ಟ ಇರೋದಿಲ್ಲ. ನಮ್ಮ ಫೇಸ್ ಗ್ಲೋ ಆಗಿರಬೇಕು, ನಾವು ತುಂಬ ಚೆನ್ನಾಗಿ ಕಾಣಬೇಕು, ಯಂಗಾಗಿರಬೇಕು ಅಂತ ತುಂಬ ಆಸೆ ಇರುತ್ತೆ. ಅಂಥವರು ಈ ಒಂದು ವಿಡಿಯೋನ ನೋಡಿದ್ರೆ ಒಂದಷ್ಟು ಯೂಸ್ಫುಲ್ ಟಿಪ್ಸ್ ಸಿಗುತ್ತೆ ಅಂತಲೇ ಹೇಳ್ಬೋದು. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಮೊದಲನೇದಾಗಿ ಸೌತೆಕಾಯಿ ಜ್ಯೂಸು. ಸೌತೆಕಾಯಿಯಿಂದ ಮಾಡಿದಂಥ ಜ್ಯೂಸು ನಮ್ಮನ್ನು ಎಷ್ಟು ಹೈಡ್ರೇಟ್ ಮಾಡುತ್ತೆ ಅಂದರೆ ನಮ್ಮ ಸ್ಕಿನ್ನಿಗೆ ತುಂಬ ಹೈಡ್ರೇಷನ್ ಕೊಡುತ್ತೆ. ಮತ್ತು ಡಿಹೈಡ್ರೇಷನ್ ಆದಾಗ ನಮ್ಮ ಒಂದು ಸ್ಕಿನ್ ಬ್ಯಾಲೆನ್ಸ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೌತೆಕಾಯಲ್ಲಿ ನೀರಿನಂಶ ಜಾಸ್ತಿ ಇರೋದ್ರಿಂದ ಸ್ಕಿನ್ ಗ್ಲೋ ಕೂಡ ಆಗುತ್ತೆ. ಮತ್ತು ಅದು ಇನ್ನೊಂದು ಏನು ಹೆಲ್ಪ್ ಆಗುತ್ತೆ ಅಂದರೆ ನಮಗೆ ಸ್ಕಿನ್ನು ಜೋತು ಬೀಳುತ್ತಲ್ವ, ಆ ರೀತಿ ಆಗೋದಿಲ್ಲ. ತುಂಬಾ ಒಂದು ಸ್ಟ್ರಾಂಗ್ ಆಗಿರೋದಕ್ಕೆ ಸೌತೆಕಾಯಿ ಜ್ಯೂಸು ತುಂಬಾ ಹೆಲ್ಪ್ ಆಗುತ್ತೆ. ಸೌತೆಕಾಯಿ ನಮ್ಮ ಸ್ಕಿನ್ ಎಲಾಸ್ಟಿಟಿನ ಡೆವಲಪ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಮತ್ತು ಸೌತೆಕಾಯಿ ಜ್ಯೂಸ್ ಕುಡಿಯೋದ್ರಿಂದ ಸ್ಕಿನ್ ಪೋರ್ಸ್ ಎಲ್ಲ ಕ್ಲೋಸ್ ಆಗೋದಕ್ಕೆ ತುಂಬಾ ಸಹಕಾರಿ. ಸೌತೆಕಾಯಿ ಜ್ಯೂಸ್ನೊಂದಿಗೆ ನೀವು ಜಿಂಜರ್, ಲೆಮನ್ ಅಥವಾ ಸಹ ಮಿಕ್ಸ್ ಮಾಡಿಕೊಂಡು ಕುಡಿಬಹುದು. ನೆಕ್ಸ್ಟು ಕ್ಯಾರೆಟಿಂದ ಮಾಡಿದಂಥ ಜ್ಯೂಸ್. ಇದು ಎಷ್ಟು ಹೆಲ್ಪ್ಫುಲ್ಲು ಅಂದರೆ ಇದರಲ್ಲಿ ವಿಟಮಿನ್ ಎ ಸಿಗುತ್ತೆ. ನಮ್ಮ ಬಾಡಿಗೆ ವಿಟಮಿನ್ ಎ ಸಿಗೋದು ತುಂಬಾ ಅವಶ್ಯಕ. ಮತ್ತು ಇದರಿಂದ ನಮಗೆ ಕ್ಯಾರೆಟಿಂದ ಆ್ಯಂಟಿ ಆಕ್ಸಿಡೆಂಟ್ಸ್ಗಳು ಸಿಗೋದ್ರಿಂದ ನಮ್ಮ ಬಾಡಿನಲ್ಲಿರುವಂಥ ಟಾಕ್ಸಿನ್ಸ್ ಎಲ್ಲ ರಿಮೂವ್ ಆಗುತ್ತೆ. ಮತ್ತು ನಮ್ಮ ಒಂದು ಹೆಲ್ತ್ ಕೂಡ ಚೆನ್ನಾಗಿರುತ್ತೆ, ಸ್ಕಿನ್ ಕೂಡ ಗ್ಲೋ ಆಗೋದಕ್ಕೆ ತುಂಬಾ ಯೂಸ್ಫುಲ್ಲು. ಸೊ ಅದರಿಂದ ನಿಮಗೆ ಇದು ಕಿಚನಲ್ಲೇ ಎಲ್ಲರ ಮೇಲೂ ಇದ್ದೇ ಇರುತ್ತೆ. ಇದು ಕ್ಯಾರೆಟು ನೀವು ಡೈಲಿನಾದರೂ ನೀವು ಜ್ಯೂಸ್ ಮಾಡ್ಬೋದು, ಇಲ್ಲ ಆಲ್ಟರ್ನೇಟಿವ್ ಡೈಲಿ ಒಂದಿನ ಬಿಟ್ಟು ಒಂದಿನ, ಇಲ್ಲ ವೀಕ್ಲಿ ಥ್ರೈಸ್ ಈ ರೀತಿಯೂ ಸಹ ನೀವು ಮಾಡಿ ಕುಡಿಬಹುದು. ನೆಕ್ಸ್ಟ್ ಜ್ಯೂಸ್ ಅಂದರೆ ಬೀಟ್ರೂಟ್ ಜ್ಯೂಸ್. ಬೀಟ್ರೂಟ್ ಜ್ಯೂಸ್ ಅಂತೂ ಎಷ್ಟು ಒಳ್ಳೆಯದು ಅಂದರೆ ಇದು ನಮ್ಮ ರಕ್ತವನ್ನು ಶುದ್ಧೀಕರಿಸೋಕ್ಕೂ ಹಿಮೋಗ್ಲೋಬಿನ್ ಹೆಚ್ಚಾಗೋದಕ್ಕೂ ತುಂಬಾ ಯೂಸ್ಫುಲ್ಲು. ಬೀಟ್ರೂಟ್ ಅಂದ್ರೆ ಮಿನರಲ್ಸು, ವಿಟಮಿನ್ಸು ಮತ್ತು ಐರನ್ ಕಂಟೆಂಟ್ ತುಂಬಾ ಇರುತ್ತೆ. ಸೊ ನಿಮಗೆ ಇದು ಬೀಟ್ರೂಟ್ ಜ್ಯೂಸನ್ನ ನೀವು ಪ್ರತಿನಿತ್ಯ ಕುಡಿದ್ರೂ ಏನೂ ಆಗೋದಿಲ್ಲ. ನೀವು ಯಾರಿಗೆ ಬ್ಲಡ್ ಕಮ್ಮಿ ಇದೆಯೋ ಅವರೂ ಸಹ ಪ್ರತಿನಿತ್ಯ ಕೊಡೋದ್ರಿಂದ ಅವ್ರ ಹೆಲ್ತ್ ಚೆನ್ನಾಗಾಗೋದಲ್ಲದೆ ಸ್ಕಿನ್ ಕೂಡ ತುಂಬ ಚೆನ್ನಾಗಿ ಆಗುತ್ತೆ. ನೆಕ್ಸ್ಟ್ ಜ್ಯೂಸ್ ಬಂದು ವಾಟರ್ ಮಿಲನ್ ಜ್ಯೂಸ್. ಈ ವಾಟರ್ ಮಿಲನಲ್ಲಿ 97 to 95% ಅಷ್ಟು ನೀರಿನಂಶ ಇರೋದ್ರಿಂದ ನಮ್ಮ ಬಾಡಿಗೆ ಹೈಡ್ರೇಟ್ ಆಗೋದಕ್ಕೆ ತುಂಬಾ ಒಂದು ಒಳ್ಳೆಯ ಒಂದು ಫ್ರೂಟ್ ಅಂತಲೇ ಹೇಳ್ಬೋದು. ಇದನ್ನು ನೀವು ಪ್ರತಿನಿತ್ಯ ಹಾಗೇನೂ ತಿನ್ಬೋದು, ಇಲ್ಲ ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ಸ್ಕಿನ್ನು ತುಂಬಾ ಗ್ಲೋ ಆಗುತ್ತೆ. ವೀಕ್ಲಿ ಟ್ವೈಸ್ ಇಲ್ಲ, ಮತ್ತು ಒನ್ಸ್ ಕುಡಿಬೋದು. ಮತ್ತು ಇದು ಏನು ಅಂದರೆ ನೀವು ಸಮ್ಮರಲ್ಲಿ ಕುಡಿದ್ರೆ ತುಂಬಾ ಒಳ್ಳೆಯದಿದು. ಅಷ್ಟು ಯೂಸ್ಫುಲ್ಲು ಈ ವಾಟರ್ ಮೆಲನ್ ಜ್ಯೂಸಸ್ಸಿಂದ ಆಗುತ್ತೆ. ನೆಕ್ಸ್ಟು ಪೊಮೊಗ್ರೆನೇಟ್ ಜ್ಯೂಸ್. ಇದರಲ್ಲೂ ಸಹ ಮಿನರಲ್ಸು, ವಿಟಮಿನ್ಸು ತುಂಬ ಇರುತ್ತೆ. ಇದು ನಮ್ಮ ಬಾಡಿಗೆ ಎಷ್ಟು ಯೂಸ್ಫುಲ್ಲು ಅಂದರೆ ಇದು ತುಂಬ ಕಾಸ್ಟ್ಲಿ ಆದ್ರೂ ಅಟ್ಲೀಸ್ಟ್ ನೀವು ವೀಕ್ಲಿ ಒಂದ್ಸಾರು ತೊಗೊಂಡ್ರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಪೊಮೊಗ್ರೆನೇಟ್ ಜ್ಯೂಸ್ ಕುಡಿಯೋದ್ರಿಂದ ನಮ್ಮ ಒಂದು ಏಜಿಂಗ್ ಅಂದರೆ ನಮಗೆ ವಯಸ್ಸಾದಂಗೆ ಕಾಣೋದಿಲ್ಲ. ಅಂದರೆ ಯಂಗಾಗಿರೋ ಥರ ನಮ್ಮ ಸ್ಕಿನ್ನು ಕಾಣಿಸೋ ಹಾಗೆ ಇರುತ್ತೆ ನಾವು ರೆಗ್ಯುಲರಾಗಿ ಈ ಪೊಮೊಗ್ರೆನೇಟ್ ಜ್ಯೂಸನ್ನು ಕುಡಿಯೋದ್ರಿಂದ. ಏಜ್ ಆದಂಗೆ ನಮಗೆ ಗೊತ್ತಾಗಲ್ಲ. ಸೊ ಅದರಿಂದ ತುಂಬ ಬೆಸ್ಟ್ ಜ್ಯೂಸ್ ಅಂತಲೇ ಹೇಳ್ಬೋದು ಇದು. ನೆಕ್ಸ್ಟ್ ಜ್ಯೂಸು ನೀವು ಪಾಲಕು ಮತ್ತು ಕೊತ್ತಂಬರಿ ಸೊಪ್ಪನ್ನ ಮಿಕ್ಸ್ ಮಾಡಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದಲೂ ಸಹ ನಮಗೆ ದೇಹಕ್ಕೆ ಬೇಕಾದಂಥ ವಿಟಮಿನ್ಸು ಎಲ್ಲ ನಮಗೆ ಸಿಗುತ್ತೆ. ಅಂದರೆ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಒಂದು ಪಾಲಕ್ ಸೊಪ್ಪಿನಲ್ಲಿ ಅಂತಲೇ ಹೇಳ್ಬೋದು. ಸೊಪ್ಪಿನಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇರೋದ್ರಿಂದ ನಮ್ಮ ದೇಹಕ್ಕೆ ಬೇಕಾದಂಥ ಒಂದು ಆ್ಯಂಟಿ ಆಕ್ಸಿಡೆಂಟ್ಸು ಈ ಸೊಪ್ಪಿನಲ್ಲಿ ಸಿಗುತ್ತೆ. ಇದನ್ನು ನೀವು ವಾರಕ್ಕೆ ಒಮ್ಮೆ ಆದರೂ ನೀವು ಕುಡಿಬೋದು. ತುಂಬಾ ಇದು ಗ್ರೀನ್ ಜ್ಯೂಸ್ ಆಗಿರೋದ್ರಿಂದ ನಮ್ಮ ಒಂದು ಬಾಡಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಮತ್ತು ನೀವು ಈ ಒಂದು ಜ್ಯೂಸಸ್ಗೆ ನೀವು ಯಾವುದೇ ಒಂದು ರೀತಿಯ ಸಕ್ಕರೆ ಅಥವಾ ಬೆಲ್ಲನ ಮಿಕ್ಸ್ ಮಾಡ್ದಿರ ಕುಡಿಯೋದ್ರಿಂದ ನಿಮಗೆ ಎಲ್ಲ ಒಂದು ವಿಟಮಿನ್ಸು ಮತ್ತು ಐರನ್ ಕಂಟೆಂಟು ಎಲ್ಲ ನಿಮ್ಮ ಬಾಡಿಗೆ ಎಷ್ಟು ಸಿಗಬೇಕೋ ಅಷ್ಟು ಸಿಗುತ್ತೆ. ಆದ ಕಾರಣ ಯಾವುದೇ ರೀತಿಯಾಗಿ ಹಾಲಾಗಿರ್ಬೋದು, ಇಲ್ಲ ಸಕ್ಕರೆ ಆಗಿರ್ಬೋದು, ಬೆಲ್ಲ ಆಗಿರ್ಬೋದು, ಅದನ್ನು ಮಿಕ್ಸ್ ಮಾಡ್ದಿರ
ಕುಡಿದ್ರೆ ತುಂಬಾ ಒಳ್ಳೆಯದು. ನಿಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇದರಿಂದ ನಿಮ್ಮ ಒಂದು ಚರ್ಮದ ಕಾಂತಿಯೂ ಸಹ ತುಂಬ ಚೆನ್ನಾಗಾಗುತ್ತೆ ಮತ್ತು ನಮ್ಮ ಬಾಡಿಲೂ ಕೂಡ ಇಂಟರ್ನಲಿ ಮತ್ತು ಎಕ್ಸ್ಟರ್ನಲಿ ತುಂಬಾ ಒಂದು ಚೇಂಜಸ್ ಸಹ ಆಗುತ್ತೆ. ಹೆಲ್ದಿಯಾಗಿ ನಾವು ಟರ್ನ್ ಆಗ್ತಾ ಬರ್ತೀವಿ. 6 ಜ್ಯೂಸ್ಗಳನ್ನು ರೆಗ್ಯುಲರ್ ಆಗಿ ನೀವು ಕುಡಿಯೋದ್ರಿಂದ ಇಷ್ಟು ಬೆನಿಫಿಟ್ಸು ನಿಮಗೆ ಸಿಗುತ್ತೆ. ಈ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.